ನಮ್ಮ ಕಾರ್ಯಗಳ ಹೋರಾಟದಲ್ಲಿ 25 ಕೋಟಿ ಜನ ಮೂಲಭೂತ ಸೌಕರ್ಯವನ್ನು ಪಡೆದಿದ್ದಾರೆ. ಮಹಿಳೆಯರು, ರೈತರು, ಮೀನುಗಾರರು ಹೂವಾಗುವಂತದ್ದು ಸುಡುಮಂತ ದಯವಿಟ್ಟು ಎಲ್ಲ ಕಾರ್ಯಕರ್ತ ಬಂಧುಗಳು ಇದನ್ನ ಗಮನಿಸಬೇಕು ಕೇಳಿಕೊಳ್ತೇವೆ. ಪ್ರಾರಂಭದಲ್ಲಿ ಬ್ಯಾಂಡ್ ಮತ್ತು ಕಾರ್ಯಕರ್ತರು, ಎರಡನೇದಾಗಿ ಅಲಂಕಾರಿಕ ವಾಹನ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಂದ್ರೆ ಇಡೀ ನಮ್ಮ ದೇಶದಲ್ಲಿ ಮಧ್ಯಾಹ್ನ 2 ಗಂಟೆಗೆ ಇಷ್ಟು ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಡಾಕ್ಟರ್ ಬ್ರಿಜೇಶ್ ಚೌಟ ಅವರು ಗೆಲ್ಲಬೇಕು. ನಾವೆಲ್ಲರೂ ಕೂಡ ಬಹಳ ಜಾಸ್ತಿ ಇರುವ 1990 ಕಂಟಿನ್ಯೂಸ್ ಆಗಿ ಯಾವಾಗಲೂ ಕೂಡ ನಮ್ಮ ಬಿಜೆಪಿಗೂ ಒಂದು ಬೆಂಬಲ ಕೊಡುವ ಒಂದು ಜಾಗ. ಈ ಬಾರಿಯಲ್ಲಿ ನಾವೆಲ್ಲರೂ ಕೂಡ ಎಲೆಕ್ಷನ್ ಇಟ್ಟುಕೊಂಡಿದ್ವಿ. ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಒಂದು ರೆಕಾರ್ಡ್ ಮಾರ್ಜಿನ್ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ತಾವು ಗೆಲ್ಲಿಸಿಕೊಳ್ತಿದ್ದಾರೆ. ಇಡೀ ನಮ್ಮ ದೇಶದ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಜೂನ್ 4ನೇ ತಾರೀಕು ನೋಡಬೇಕು, ಆ ತರ ಇಲ್ಲಿ ಇರ್ತದೆ. ನಮ್ಮೆಲ್ಲರೂ ಕೂಡ ಒಂದು ದೊಡ್ಡ ನಂಬಿಕೆ ಇದೆ. ಪ್ರೀತಿ ಮಿತ್ರರೇ, ನಮ್ಮಲ್ಲಿರುವ ಅಭ್ಯರ್ಥಿ ಬಹಳ ಒಳ್ಳೆ ಅಭ್ಯರ್ಥಿ. ಎಲ್ಲಾ ಕಡೆಗಳಲ್ಲಿ ಕೂಡ ಬಿಜೆಪಿ ಒಳ್ಳೆ ಅಭ್ಯರ್ಥಿ ಅವರು ಗೆಲ್ಲಿಸ್ತಾರೆ. ಬಟ್ ಸ್ವಲ್ಪ ವಿಶೇಷ ಅಭ್ಯರ್ಥಿ. 9 ವರ್ಷ ಸೈನಿಕರಾಗಿ ನಮ್ಮ ದೇಶಕ್ಕೆ ಸೇವೆ ಮಾಡಿದವರು, ಗೋರ್ಖಾ ರೈಫಲ್ಸ್ ನಲ್ಲಿ ಸೇವೆ ಮಾಡಿದವರು, ಸಮಾಜದಲ್ಲಿ ಒಂದು ಸೋಷಿಯಲ್ ರಿಫಾರ್ಮರ್ ಆಗಿದ್ದು ಇವಾಗ ನಮ್ಮ ಅಭ್ಯರ್ಥಿಯಾಗಿ ನಿಲ್ತಾ ಇದ್ದಾರೆ. ದೊಡ್ಡ ಕನಸಿರುವ ಅಭ್ಯರ್ಥಿ. ನಾನು ಕಳೆದ ಒಂದು 2-3 ವರ್ಷದಲ್ಲಿ ನೋಡ್ತಾ ಇದ್ದೀನಿ, ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು
ಎಷ್ಟು ಸೈನಿಕರಲ್ಲಿ ಸೇವೆ ಮಾಡಬೇಕೆಂಬ ಒಂದು ಗುರಿಯಲ್ಲಿ ಇಟ್ಕೊಂಡು ಗೋರ್ಖಾ ರೈಫಲ್ಸ್ ನಲ್ಲಿ ಕೆಲಸ ಮಾಡಿದ್ರು, ಅದೇ ಗುರಿಯಲ್ಲಿ ನಮ್ಮ ಮುಂಚೆ ನಡೀತಾ ಇದ್ದಾರೆ. ದಕ್ಷಿಣ ಕನ್ನಡ ನಮ್ಮೆಲ್ಲರೂ ಕೂಡ ಗೊತ್ತಿರುತ್ತದೆ, ಬಹಳ ಒಂದು ಸೆನ್ಸಿಟಿವ್ ಜಿಲ್ಲಾ, ಒಂದು ಲೀಡರ್ಶಿಪ್ ಕೊಡುವ ಜಿಲ್ಲಾ. ಇವಾಗ ನಾವು ನಿಮ್ಮೆಲ್ಲ ಬಾರಿ ಬರಬೇಕು. ಅದಕ್ಕೆ 3ನೇ ಬಟನ್ ದಕ್ಷಿಣ ಕನ್ನಡದಲ್ಲಿ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಗೆಲುವು 3ನೇ ಬಟನ್ ಆಶೀರ್ವಾದ ಮಾಡಬೇಕು ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಹಿಂದುತ್ವವನ್ನು ಉಳಿಸಲಿಕ್ಕೋಸ್ಕರ ಈ ದೇಶವನ್ನು ಈ ರಾಷ್ಟ್ರದ ಭವಿಷ್ಯಕ್ಕೋಸ್ಕರ ಹಿಂದೂ ಸಮಾಜ ಒಟ್ಟಾಗಿ ಇವತ್ತು ಪುತ್ತೂರಿನಲ್ಲಿ ಪ್ರದರ್ಶನವನ್ನು ಮಾಡಿದ ನಿಮ್ಮೆಲ್ಲರಿಗೆ ಪ್ರದರ್ಶನಕ್ಕೆ, ನಿಮ್ಮ ಈ ಉತ್ಸಾಹಕ್ಕೆ ನಾನು ಸ್ಫೂರ್ತಿಯನ್ನು ತೆಗೆದುಕೊಂಡು ಮುಂದೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಏಪ್ರಿಲ್ 26ನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ನರೇಂದ್ರ ಮೋದಿ ಅವರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಮಾಡುವಂತಹ ಸಂಕಲ್ಪ नरेंद्र मोदी का जयकारा, नरेंद्र मोदी का जयकारा। ಅನೀತಿ ದುರಾಡಳಿತದಿಂದ ಹತಾಶೆಗೊಂಡಿದ್ದ ಭಾರತಕ್ಕೆ ಭದ್ರತೆ ಮತ್ತು ಬದಲಾವಣೆಯ ಭವಿಷ್ಯತ್ತೇರಿದ್ದು ಬಿಜೆಪಿ ಆಡಳಿತ ದುರ್ಬಲ ಆರ್ಥಿಕ ದೇಶಗಳ ಪಟ್ಟಿಯಲ್ಲಿ ಹಿನ್ನಡೆದಿದ್ದ ಭಾರತ ಸದ್ಯದ ಆರ್ಥಿಕ ಪಟ್ಟಿಯಲ್ಲಿ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಎಂಬ ಮಂತ್ರ ನಮ್ಮ ಕಾರ್ಯಗಳಿಗೆ ಪ್ರೇರಣೆ ನೀಡಿದೆ. ಬಡತನ ವಿರುದ್ಧ ಹೋರಾಟದಲ್ಲಿ ಜೀವನದಲ್ಲಿ ಆಗಿರುವ ಸಾಮಾಜಿಕ ಆರ್ಥಿಕ ರೂಪಾಂತರದಿಂದ ದೇಶ ಪ್ರಗತಿಯಲ್ಲಿದೆ. ಒಬಿಸಿ ಸಮುದಾಯಗಳ ಜೀವನದಲ್ಲಿ ಆಗಿರುವ ಸಾಮಾಜಿಕ ಆರ್ಥಿಕ ರೂಪಾಂತರದಿಂದ ದೇಶ ಪ್ರಗತಿ ಪಥದಲ್ಲಿದೆ. ದೇಶ ಕ್ರಿಯಾಶೀಲವಾಗಿದೆ. ಸಮಾಜವನ್ನು ಸಂಘಟಿಸಬಹುದು. ಭ್ರಷ್ಟಾಚಾರ, ಅನೀತಿ
ಆಕಾಶದಿಂದಿದ್ದ ಭಾರತಕ್ಕೆ ಭದ್ರತೆ ಮತ್ತು ಬದಲಾವಣೆಯ ಭವಿಷ್ಯತ್ತು ತೋರಿಸಿ ಬಿಜೆಪಿ ಆಡಳಿತ ದುರ್ಬಲ ಆರ್ಥಿಕ ದೇಶಗಳ ಪಟ್ಟಿಯಲ್ಲಿ ಹಿನ್ನಡೆದಿದ್ದ ಭಾರತ ಸದ್ಯದ ಆರ್ಥಿಕ ಪಟ್ಟಿಯಲ್ಲಿ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಎಂಬ ಮಂತ್ರ ನಮ್ಮ ಕಾರ್ಯಗಳಿಗೆ ಪ್ರೇರಣೆ ನೀಡಿದೆ. ಬಡತನ ವಿರುದ್ಧ ಹೋರಾಟದಲ್ಲಿ ಜೀವನದಲ್ಲಿ ಆಗಿರುವ ಸಾಮಾಜಿಕ ಆರ್ಥಿಕ ರೂಪಾಂತರದಿಂದ ದೇಶ ಪ್ರಗತಿಯಲ್ಲಿದೆ. ಒಬಿಸಿ ಸಮುದಾಯಗಳ ಜೀವನದಲ್ಲಿ ಆಗಿರುವ ಸಾಮಾಜಿಕ ಆರ್ಥಿಕ ರೂಪಾಂತರದಿಂದ ದೇಶ ಪ್ರಗತಿ ಪಥದಲ್ಲಿದೆ. ದೇಶ ಕ್ರಿಯಾಶೀಲವಾಗಿದೆ. ಇದೇ ಏಪ್ರಿಲ್ 23ರ ಬೆಳಿಗ್ಗೆ 10 ಗಂಟೆಗೆ ರಾಷ್ಟ್ರೀಯ ಚಿಂತನೆಗಳು